ವೀಕ್ಷಕ ನಮಸ್ಕಾರ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ನಿಮಗೆ GPS ಕ್ಯಾಮ್ರಾದಲ್ಲಿ ವೀಡಿಯೋ ತೆಗಿತಾ ಇದ್ದೀನಿ. ರಾಮನಗರದಲ್ಲಿ ಏನು ರೈಲ್ವೆ ಸ್ಟೇಷನ್ ಇದೆ. ಈ ರೈಲ್ವೆ ಸ್ಟೇಷನಲ್ಲಿ ಫ್ರಂಟು ಇರೋವಂಥದ್ದು, ಬ್ಯಾಕ್ ಇರೋವಂಥದ್ದು ಎರಡೂ ಕೂಡ ಅಲ್ಲಿ ತಾವು ನೋಡ್ತಾ ಇರೋವಂಥದ್ದು. ಜೊತೆಗೆ ಇಲ್ಲಿ ಎಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ಒಂಚೂರು ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋದು ವ್ಯವಸ್ಥೆ ಕೂಡ ಇಲ್ಲ, ಒಂದು ಲೈಟಿಂಗ್ ವ್ಯವಸ್ಥೆ ಕೂಡ ಇಲ್ಲ. ಎಲ್ಲ ಎಸ್ಟಾಬ್ಲಿಟಿ ಮಾಡ್ತಾಯಿದ್ದಾರೆ ರಾಮನಗರ ಸ್ಟೇಷನ್ನು, ಬಟ್ ಒಂದು ಚೂರು ಇಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆನೇ ಇಲ್ಲ ನೋಡಿ. ಎಲ್ಲ ಜನ ಕೆಳಗಡೆ ಕೂತಿದ್ದಾರೆ ಪ್ಲ್ಯಾಟ್ಫಾರ್ಮಲ್ಲಿ. ಹಾಗಾಗಿ ಅತಿ ಬೇಗ ಆಗಬೇಕು. ಏನು ಕೇಂದ್ರ ಸರ್ಕಾರದ ಎಲ್ಲ ಅನುದಾನಗಳಿದೆ ಅದೆಲ್ಲ ಕೂಡ ಅತಿ ಬೇಗ ಆಗಬೇಕು. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಮೂಲಭೂತ ವ್ಯವಸ್ಥೆಗಳು ಈ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೂ ಕೆಲಸಗಳಾಗಬೇಕು. ಟಾಯ್ಲೆಟ್ ಆಗಬೇಕು, ಟಾಯ್ಲೆಟ್ ಇಲ್ಲ. ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿರುವಂಥ ಒಂದು ಪರಿಸ್ಥಿತಿ ಹೆಂಗಿದೆ ನೋಡಿ. ಇಲ್ಲಿ ಜನ ಹೆಂಗೆ ಕೂತಿದ್ದಾರೆ. ಹಾಗಾಗಿ ಕೂತ್ಕೊಳ್ಳೋಕ್ಕೆ ಆಸನದ ವ್ಯವಸ್ಥೆ ಇಲ್ಲ. ತಾವು ನೋಡ್ತಾ ಇದ್ದೀರಾ, ಅದಕ್ಕೆ GPS ಕ್ಯಾಮ್ರಾ ಹಾಕೊಂಡೆ ನಿಮಗೆ ತೋರಿಸ್ತಾ ಇದ್ದೀನಿ. ತಾವು ನೋಡ್ತಾ ಇರೋಂಥದ್ದು ಎಲ್ಲ ಮೂಲಭೂತ ವ್ಯವಸ್ಥೆಗಳಾಗಬೇಕು. ನೋಡ್ತಾ ಇದ್ದಾರೆ, ಇಲ್ಲಿ ಲೈಟ್ ವ್ಯವಸ್ಥೆ ಇಲ್ಲ. ಒಂದು ಮರ್ಕರಿ ಆಗ್ತದೆ ಆ ಕಡೆ ಎಲ್ಲ. ಹೊಸದಾಗಿ ಮಾಡಿರೋ ಜಂಕ್ಷನ್ ಇದು. ಹೊಸದಾಗಿ ಅಂತಂದರೆ ತುಂಬ ಆಯಿತು, ಇನ್ನೂ ಮಾಡ್ತಾನೆ ಇದ್ದಾರೆ. ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ಟಾಯ್ಲೆಟ್ ವ್ಯವಸ್ಥೆನೇ ಭಾಳ ಅವ್ಯವಸ್ಥೆ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಓಪನೇ ಆಗಿಲ್ಲ ಅದು. ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕ್ಕೆ ಆಸನಗಳಿಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಡಸ್ಟ್ಬಿನ್ ಇಲ್ಲ. ಮುಖ್ಯವಾಗಿ ನೋಡ್ತೀರಾ, ನೀರು ವ್ಯವಸ್ಥೆ ಬಿಡಿ, ಡಸ್ಟ್ಬಿನ್ ಕೂಡ ಇನ್ನೂ ಇಟ್ಟಿಲ್ಲ. ಅಟ್ಲೀಸ್ಟ್ ನೋಡಿ, ಇದು ಬೀಚ್ ಕಡೆ ಹೋಗುತ್ತೆ ಮತ್ತು ರಾಮನಗರ ಬೆಂಗಳೂರು ಕಡೆ ಹೋಗುವಂಥದ್ದು ಮೇನ್ ಜಂಕ್ಷನ್ನು. ಹಾಗಾಗಿ ನೋಡಿ, ಪಾಪ ಹೆಣ್ಮಕ್ಳು ಅಲ್ಲಿ ಕಟ್ಟೆ ಮೇಲೆ ಹೋಗಿ ಕೂತಿರ್ತಾರಲ್ಲ. ಲೇಡೀಸ್ಗೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ನಾವೇನೋ ಜೆಂಟ್ಸ್ಗಳು ಹೊರಗಡೆ ಹೋಗ್ತಾರೆ ಪಾಪ. ನೋಡಿ, ಲೇಡೀಸ್ಗೆ ಭಾಳ ಕಷ್ಟ ಇದೆ. ಇಲ್ಲಿ ಆ ಕಡೆಯೂ ಇಲ್ಲ ಟಾಯ್ಲೆಟು ವ್ಯವಸ್ಥೆ. ಹೊಸದಾಗಿ ರೆಡಿ ಮಾಡಿದರೆ ಇನ್ನೂ ಓಪನ್ ಕೂಡ ಮಾಡಿಲ್ಲ. ಅದೆಷ್ಟು ವರ್ಷಗಳಿಂದ ಮಾಡ್ತಾನೇ ಇವರೇ ಅಭಿವೃದ್ಧಿ ಕಾರ್ಯ. ಹಾಗಾಗಿ ಸಂಬಂಧಪಟ್ಟಂಥ ಯಾರು ಅಧಿಕಾರಿಗಳಿದ್ದೀರಾ, ರೈಲ್ವೆ ಡಿಪಾರ್ಟ್ಮೆಂಟು, ಜನಪ್ರತಿನಿಧಿಗಳು ಬೇಗ ಇದನ್ನು ರೆಡಿ ಮಾಡಬೇಕು. ಸಾರ್ವಜನಿಕ ಪರವಾಗಿ ಇದೊಂದು ವಿಚಾರ ತಮಗೆ ಮುಟ್ಟಿಸ್ತಾ ಇರೋಂಥದ್ದು. ಆಟ ಪ್ಲೇಸು ರಾಮನಗರ, ಇಲ್ಲೇ ಈ ಥರ ಇದೆ ಅಂತಂದರೆ